ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಗೊರವನಹಳ್ಳಿ ಮಹಾಲಕ್ಷ್ಮಿನ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ, ನಿಮಗೂ ತಾಯಿ ದರ್ಶನ ಮಾಡಿಸ್ತೀನಿ. ಸ್ನೇಹಿತರೆ, ಇದು ದೇವಸ್ಥಾನದ ಎಂಟ್ರೆನ್ಸ್ ಜಾಗ. ಇಲ್ಲಿ ಹಣ್ಣು ಕಾಯಿ ತಗೊಳ್ಳಿ ಅಂತ ಹಿಂಸೆ ಕೊಡ್ತಾರೆ. 50 ಅಂತಾರೆ, ತಗೊಂಡ್ಮೇಲೆ 150 ಅಂತಾರೆ. ಇಲ್ಲಿ ಬರಬೇಕಾದ್ರೆ ನೀವೇ ಸ್ವತಃ ಹಣ್ಣು ಕಾಯಿನೂ ತಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ನನ್ನ ಅಭಿಪ್ರಾಯ ಇದು. ಬನ್ನಿ, ಇಂಥವ್ರು ಇದ್ದೇ ಇರ್ತಾರೆ, ತಾಯಿ ದರ್ಶನ ಮಾಡೋಣ. ಸ್ನೇಹಿತರೆ, ಈ ಸನ್ನಿಧಾನಕ್ಕೆ ಬಂದು ನಾನು ತಾಯಿನ ನೋಡಿ 12-13 ವರ್ಷಗಳ ಕಳೆದು ಹೋಗಿದೆ. ಈ ಸನ್ನಿಧಾನ ನಾನು ನೋಡಿದ ರೀತಿಯಲ್ಲಿ ಇವತ್ತು ಇಲ್ಲ. ದೊಡ್ಡದಾಗಿ ತುಂಬ ಸುಂದರವಾಗಿ ನಿರ್ಮಿಸಿದ್ದಾರೆ. ನೋಡುವುದಕ್ಕೆ 2 ಕಣ್ಣು ಸಾಲದು. ಈ ತಾಯಿಯ ಪವಾಡ ಹೇಳೋದಕ್ಕೆ ಅಸಾಧ್ಯ. ಏಕೆಂದರೆ ಇಲ್ಲಿ ಬಂದವರಿಗೆ ಏನೇ ಕಷ್ಟ ಇರಲಿ, ತಾಯಿ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ. ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸಹ ಸುಲಭವಾಗಿ ಆಗುತ್ತದೆ. ನೀವು ಇಲ್ಲಿಗೆ ಬಂದು ತಾಯಿಯನ್ನು ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ತದೆ. ಇಲ್ಲಿ ನಿಮಗೆ ಸಂತಾನ ಭಾಗ್ಯ, ಮದುವೆ ಭಾಗ್ಯ, ಮನೆ ಭಾಗ್ಯ, ಯಾವುದೇ ಥರ ಇದ್ದರೂ ಹಣಕಾಸಿನ ಸಮಸ್ಯೆ, ನಿಮ್ಮ ಜೀವನದಲ್ಲಿ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ ಅಂದ್ಕೊಂಡಿದ್ರೆ ಈ ಒಂದು ದೇವಾಲಯಕ್ಕೆ ಭೇಟಿ ಕೊಡಿ. ತಾಯಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ತಾಯಿಯ ಪವರ್ ಏನು ಅಂತ. ಸ್ನೇಹಿತರೆ, ದೇವಸ್ಥಾನದ ಅಕ್ಕಪಕ್ಕ ಸುಂದರವಾದ ಮಳಿಗೆಗಳು ಸಹ ಇದೆ. ನಿಮಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಸಹ ಇಲ್ಲಿ ಸಿಗುತ್ತದೆ. ಹಾಗೂ ದೇವಸ್ಥಾನದ ಮುಂದೆಗಡೆ ಸೂರ್ಯ ನವಗ್ರಹಗಳ ದೇವಸ್ಥಾನವಿದೆ. ನಾವು ಈಗ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ. ಬನ್ನಿ, ದೇವರ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗೋಣ, ತಾಯಿಯ ದರ್ಶನವನ್ನು ಮಾಡೋಣ. ನನ್ನ ಜೊತೆ ನೀವು ಸಹ ತಾಯಿಯ ದರ್ಶನವನ್ನು ಮಾಡಿ ಕಣ್ಣು ತುಂಬಿ ಆನಂದದಿಂದ ತೃಪ್ತಿಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ. ಪ್ರಶಾಂತ್, ದಶಾಂತಿ, ನಾಗರತ್ನ, ಗೌರಿ, ಸಹಕುಟುಂಬ. ದೇವಿಯ ದರ್ಶನಕ್ಕೆ ನೂರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಇದ್ದರು. ಬನ್ನಿ, ದೇವಿಯ ದರ್ಶನವನ್ನು ಮಾಡೋಣ. ದೇವಿಯ ದರ್ಶನವನ್ನು ಮಾಡಿ ನಾವು ಪುನೀತರಾಗೋಣ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ತಾಯಿಯ ದರ್ಶನ ಮಾಡೋಣ. ಸ್ನೇಹಿತರೆ, ತಾಯಿಯನ್ನು ನೋಡುವುದಕ್ಕೆ 2 ಕಣ್ಣು ಸಾಲದು. ತಾಯಿಯನ್ನು ನೋಡ್ತಾ ಇದ್ದರೆ ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಅಷ್ಟು ಮಹಾಲಕ್ಷ್ಮಿ ತಾಯಿ ನಮಗೆ ದರ್ಶನ ಕೊಡ್ತಾಳೆ.
ನೋಡುವುದಕ್ಕೆ ಎರಡು ಕಣ್ಣು ಸಾಲದು ನನ್ನ ಪ್ರೀತಿಯ ಸ್ನೇಹಿತರೆ. ಇದನ್ನು ಆನಂದ ಪಡ್ಕೊಂಡ್ರೇ ಗೊತ್ತಾಗೋದು ಇದರ ಅನುಭವ. ಬನ್ನಿ ಸ್ನೇಹಿತರೆ, ಇದು ನಾನು ನೋಡಿದ 12 ವರ್ಷದ ಹಿಂದೆ ಕಮಲಮ್ಮ ಅಜ್ಜಿಯವರ ಮನೆಯಾಗಿತ್ತು. ಇವತ್ತು ಅವರ ದೇಗುಲವಾಗಿದೆ. ಬನ್ನಿ ಅಜ್ಜಿಯ ಆಶೀರ್ವಾದ ಪಡೆಯೋಣ. ಅಜ್ಜಿಯ ಆಶೀರ್ವಾದ ಪಡೆದ್ರೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದಂತೆ. ಏಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಜ್ಜಿಗೆ ಒಲಿದಿದ್ರು. ಅದೇ ಈ ದೇವಸ್ಥಾನದ ಮಹಿಮೆ. ಬನ್ನಿ ಸ್ನೇಹಿತರೆ, ತಾಯಿಯ ಅಜ್ಜಿಯ ದರ್ಶನವನ್ನು ಮಾಡೋಣ. ಮಾಡಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೆದುಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ. ತಾಯಿ ಮಹಾಲಕ್ಷ್ಮಿ ಯಾರಿಗೆ ಬೇಡ ಹೇಳಿ? ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತಾಯಿ ಮಹಾಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮಿ ಇಲ್ಲ ಅಂದರೆ ನಮ್ಮ ದಿನಚರಿಗಳು ನಡೆಯುವುದೇ ಇಲ್ಲ. ದಿನಚರಿಗಳು ನಡೆಯಬೇಕು ಅಂದರೆ ತಾಯಿ ಮಹಾಲಕ್ಷ್ಮಿ ಇರಬೇಕು. ಇದಾದ ನಂತರ ಭೋಜನದ ವ್ಯವಸ್ಥೆ ಇರುತ್ತೆ ದೇವಸ್ಥಾನದಲ್ಲಿ. ತುಂಬ ಅದ್ಭುತವಾಗಿದೆ, ರುಚಿಯಾಗಿದೆ. ನಾವು ಸಹ ಇಲ್ಲಿ ಊಟ ಮಾಡಿ ಬಂದು ತುಂಬ ಚೆನ್ನಾಗಿತ್ತು. ತಾಯಿ ಅನ್ನಪೂರ್ಣೇಶ್ವರಿಯ ಒಂದು ಮೃಷ್ಟಾನ್ನ ಭೋಜನವನ್ನು ಮಾಡಿದು ಸ್ನೇಹಿತರೆ. ಒಮ್ಮೆಯಾದರೂ ಶ್ರೀ ತಾಯಿ ಮಹಾಲಕ್ಷ್ಮಿಯನ್ನು ಭೇಟಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ನನ್ನ ಸ್ನೇಹಿತರೆ.